ಫಿಶ್ ಕಟ್ಲೆಟ್ಟು ಕಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ಅವರೇ ಪ್ರಿಪೇರ್ ಮಾಡೋದಂತ. ಒಂದು ಕೆಂಪು ಮಸಾಲೆ, ಒಂದು ಮೀಡಿಯಂ ಸೈಜು 1 ಗ್ರಾಮ್ ಸ್ಲೈಸ್ ಇದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಎಲ್ಲಿದ್ದೀವಿ? ಒನ್ಸ್ ಅಗೇನ್ ನಾವು ಚಂದಾಪುರದಲ್ಲೇ ಇದ್ದೀವಿ. ಮನೆ ಕಡೆ ಹೋಗ್ತಾ ಇದ್ವಿ. ಸೋಮು ಈ ಗಾಡಿ ನೋಡ್ಬಿಟ್ರು. ಗಾಡಿ ಯಾವುದು? ಮತ್ಸ್ಯವಾಹಿನಿ ಅಂತ ಹೇಳ್ಬಿಟ್ಟು KFDC ಅವ್ರದ್ದು ಒಂದು ನಾವು ಟ್ರೈ ಮಾಡಿದ್ವಿ. ಇಲ್ಲ ಹೌದು, ರಾಜಾಜಿನಗರಲ್ಲಿ ಮಾಡಿದ್ವಿ. ಸೊ ನಮ್ಮ ಕರ್ನಾಟಕ ಗೌರ್ಮೆಂಟ್ದು ಒಂದು ಫೆಡರೇಷನ್ನು, ಫಿಶ್ ಫೆಡರೇಷನ್ ಒಂದು ಇದು ಡಿಪಾರ್ಟ್ಮೆಂಟ್ದು ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ಹೊಸ ಗಾಡಿ ಲಾಂಚ್ ಮಾಡಿದಾರಂತ ಚಂದಾಪುರದಲ್ಲಿ. ಬಂದ್ರಿ, ಪರ್ಮಿಷನ್ ಸಿಕ್ತು. ಏನೇನಿದೆ ಸೋಮಿಲೆ? ಒಳ್ಳೆ ರೀಸನಬಲ್ ರೇಟ್ದಲ್ಲಿ ಸಮುದ್ರದ್ದು ಯಾವುದೇ ಫಿಶ್ ಆಗಿರ್ಬೋದು, ಪ್ರಾನ್ ಆಗಿರ್ಬೋದು, ವೆರೈಟಿ ಆಫ್ ಫಿಶಸ್ ಎಲ್ಲ ಸಿಗುತ್ತೆ ಇಲ್ಲಿ. ಓಕೆ, ಟ್ರೈ ಮಾಡ್ಬಿಡೋಣ. ಹೌದು, ಕಟ್ಲೆಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಎಲ್ಲ ಜೋಡಿಸಿದ್ದಾರೆ, ನೋಡ್ಬಿಡೋಣ ಏನೇನು ಸಿಗುತ್ತೆ, ಯಾವ ಥರ ಇರುತ್ತೆ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ, ನಾನು ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ದಯವಿಟ್ಟು ಫಾಲೋ ಮಾಡಿ. ಸೊ ಮತ್ಸ್ಯವಾಹಿನಿ ಓನರ್ ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ನನ್ನ ಹೆಸರು ಮಲ್ಲಣ್ಣ ಅಂತೇಳಿ. ಸರ್ ಮತ್ಸ್ಯವಾಹಿನಿ ಈ ಮೀನು ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಈ ಮತ್ಸ್ಯವಾಹಿನಿ ಅನ್ನೋದು ಒಂದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರು ಇಬ್ಬರು ಸೇರಿ ಒಂದು ಹೊಸ ಪ್ರಾಜೆಕ್ಟ್ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ಅಲ್ಲಿ ನಾನೊಂದು ಫಲಾನುಭವಿ. ಈಗ ಹೊಸ ಗಾಡಿ ಕೊಟ್ಟಿದ್ದಾರೆ, ತಗೊಂಡು ಒಂದು 15 ಡೇಸ್ ಆಯಿತು. ಇವತ್ತೇ ಚಂದಾಪುರದಲ್ಲಿ ಲಾಂಚ್ ಮಾಡಿದ್ದೀವಿ. ನಾವು ಎಲ್ಲ ಫುಲ್ ಸಮುದ್ರದಿಂದ ತಾಜಾ ಮೀನನ್ನ ಮಂಗಳೂರಿಂದಾನೇ ತರಿಸ್ಕೊತೀವಿ. ಒಂದರಿಂದ ಅಲ್ಲಿಂದ ನಮ್ಗೆ ಎಷ್ಟು ಬೇಕು ಅಷ್ಟೇ ವೀಕ್ಲಿ ಟ್ವೈಸ್ 2 ಸಲ ತರಿಸ್ಕೊತೀವಿ. ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಮನೆಯಲ್ಲೇ ನಾವು ಮ್ಯಾರಿನೇಟ್ ಮಾಡಿ ಎಲ್ಲ ಮೀನು ತಾಜವಾಗಿ ಇಡ್ಸೋದಕ್ಕೆ ಫ್ರಿಜ್ ಕೊಟ್ಟಿದ್ದಾರೆ ಆಪ್ಷನ್ ಅಲ್ಲೇ. ಎಲ್ಲ ಫ್ರಿಜ್ಜಲ್ಲಿ ಫ್ರೀಸ್ ಮಾಡಿಬಿಟ್ಟು 3 ದಿವಸಕ್ಕೆ ಒಂದ್ಸಲ ನಾವು ಫ್ರೆಶ್ ಆಗಿ ಹಂಗೆ ಇಟ್ಕೊಂಡು ಫ್ರೈಡ್ ಮಾಡಿ ಕೊಡ್ತೀವಿ. ನಮ್ಮಲ್ಲಿ ಎಲ್ಲ ಓನ್ಲಿ ಫಾರ್ ಸೀ ಫುಡ್ ಎಲ್ಲ ನಮ್ಮ ಹತ್ರ ಕಟ್ಲೆಟು, ಫಿಶ್ ರೋಲ್ಸು, ಫಿಶ್ ಬಾಲ್ಸು, ಫಿಶ್ ಮೋಮೋಸು ಎಲ್ಲ ಈ ಥರ, ಅಂಜಲ್ ಸ್ಲೈಸು, ವೈಟ್ ಪಾಂಪ್ಲೆಟು, ಬಂಗಡೆ, ಮತ್ತಿ. ನಾವು ಕೆರೆ ಮೀನೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ, ಎಲ್ಲ ಸಮುದ್ರ ಮೀನು ಯೂಸ್ ಮಾಡ್ತೀವಿ. ಯಾಕಂದರೆ ಒಮೆಗಾ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಸಮುದ್ರ ಮೀನಿಗೆ ಒಂದು ಆದ್ಯತೆ ಕೊಡ್ತಾ ಇದ್ದೀವಿ. ವ್ಯಾಪಾರ ಗೊತ್ತಿಲ್ಲ ಹೆಂಗೆ ನಡೀತೆ ಅಂತ, ಇನ್ನು ಇವತ್ತೇ ಸ್ಟಾರ್ಟ್ ಮಾಡಿದ್ವಿ, ಹೋಗ್ತಾ ಇದೆ, ನೋಡ್ಬೇಕು. ಓಕೆ, ಮಸಾಲೆ ಬಗ್ಗೆ ಹೇಳಿ. ಆ ಮಸಾಲೆ ಬಗ್ಗೆ ಎಲ್ಲ ನೀವೇ ತಯಾರಿಸಿ? ಇಲ್ಲ ಸರ್, ಮಸಾಲೆ ಎಲ್ಲ ಪೂರ್ತಿ ನಾವು ಹೋಮ್ ಮೇಡ್ ಮನೆಯಲ್ಲೇ ನಾವೇ ನಮ್ಗೆ ಏನು ಬೇಕೋ ಎಲ್ಲ ವೆರೈಟಿ ಹಾಕೊಂಡು ಏನು ಹೆಚ್ಚು ಕಡಿಮೆ ಅಂತ ನೋಡ್ಕೊಂಡು ಮಸಾಲೆ ಎಲ್ಲ ನಾವೇ ರೆಡಿ ಮಾಡ್ಕೊಳ್ಳೋದು. ನಾವು ಬೇರೆ ಇಂಗ್ರೀಡಿಯೆಂಟ್ಸು ಮತ್ತು ಫುಡ್ ಕಲರ್ಸು ಅದೆಲ್ಲ ನಾವು ಏನು ಯೂಸ್ ಮಾಡಲ್ಲ. ಹೆಂಗಿದೆ ಹಂಗೆ ನ್ಯಾಚುರಲ್ ಕಲರಲ್ಲೇ ನ್ಯಾಚುರಲ್ ಆಗಿ ಮಾಡಿಕೊಡ್ತೀವಿ. ಏನೆಲ್ಲ ಫಿಶ್ ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 20 ವೆರೈಟಿ ಮೆನು ಮಾಡಿದೀವಿ ಸದ್ಯಕ್ಕೆ. ಈಗ ಅದರಲ್ಲಿ ಈಗ ನನ್ನ ಹತ್ರ 10-12 ವೆರೈಟಿ ಇದೆ. ಬಿಕಮ್ ಒಂದು 1 ವೀಕಲ್ಲಿ ಒಂದು 25 ವೆರೈಟೀಸ್ ಮಾಡ್ತೀವಿ. ಬರೀ ಓನ್ಲಿ ಫಿಶ್ ಅಲ್ಲೇ ಮಾಡ್ತೀವಿ. ಎಲ್ಲ ಬೋನ್ಲೆಸ್ ಅಲ್ಲಿ ಮಾಡ್ತೀವಿ. ಎಲ್ಲ ಮುಳ್ಳೆಲ್ಲ ರಿಮೂವ್ ಮಾಡಿ ಕಟ್ಲೆಟು, ಮೊಮೋಸ್, ರೋಲ್ಸ್ ಆ ಥರ ಮಾಡ್ತಾ ಇದೀವಿ. ಈಗ ಪ್ರೆಸೆಂಟು ಮತ್ತಿ, ಬಾಂಗ್ಡ, ಅಂಜಲ್ಲು, ವೈಟ್ ಪಾಂಪ್ಲೆಟು ಮತ್ತೆ ಬ್ಲಾಕ್ ಪಾಂಪ್ಲೆಟು ಈ ಥರ ಮಾಡ್ತಾ ಇದೀವಿ ಸಮುದ್ರ. ಓಕೆ, ರೇಟ್ಸ್ ಎಲ್ಲ ಯಾವ ಥರ ಇದೆ? ರೇಟ್ಸ್ ಎಲ್ಲ ರೀಸನಬಲ್ ರೇಟ್ಸ್. ನಮಗೆ ಇಲ್ಲಿ ರೇಟ್ಸ್ ಬಗ್ಗೆ ಅಂದರೆ ಈಗೆಲ್ಲ ಸಮುದ್ರ ಮೀನೆಲ್ಲ ಸ್ವಲ್ಪ ಹೈ ಕಾಸ್ಟ್ಲಿ ಇರೋದ್ರಿಂದ ನಾವು ಜಾಸ್ತಿ ಮಾಡ್ಬೇಕು ಮೀನು. ಬಟ್ ಈಗ ಪ್ರೆಸೆಂಟ್ ಡೇಸ್ಗೆ ಸ್ವಲ್ಪ ಕಡಿಮೆನೆ ಮಾಡ್ತಾ ಇದೀವಿ. ಈಗ ಒಂದು ಬಾಂಗ್ಡೆ ತಗೊಂಡ್ರೆ ನಾವು 80 ರೂಪಾಯಿ ಪ್ರೆಸೆಂಟೇಷನ್ ಮಾಡ್ತಾ ಇದೀವಿ. 5 ಮತ್ತಿ ಬಂದ್ಬಿಟ್ಟು 100 ರೂಪಾಯಿ ಅಂತ ಮಾಡ್ತಾ ಇದೀವಿ. ಫಿಶ್ ಬಾಲ್ಸು, ಫಿಶ್ ರೋಲ್ಸ್ ಎಲ್ಲ 5 ಪೀಸ್ ಎಲ್ಲ 100 ರೂಪಾಯಿಗೆ ಮಾಡ್ತಾ ಇದೀವಿ. ಹೌದು. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ನಿಮ್ಮ ಹೋಟೆಲ್? ಸರ್ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆ. 11 ಗಂಟೆ ತನಕ. ಓಕೆ, ಬರೀ ಫ್ರೈಸ್ ಮಾತ್ರ ಇದೆ ಅಷ್ಟೇ? ಓನ್ಲಿ ಫಾರ್ ಫ್ರೈಡ್ಸ್. ಇದರಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಮಂಡೇ ಟು ಸಾಟರ್ಡೆ ಫ್ರೈಡ್ಸ್. ಭಾನುವಾರ ಬಂದ್ಬಿಟ್ಟು ಹಸಿ ಮೀನು ಮಾರೋದಕ್ಕೆ ಆಪ್ಷನ್ ಅಲ್ಲಿ ಇದೆ. ಭಾನುವಾರ ಒಂದು ದಿವಸ ನಾವು ಹಸಿ ಮೀನಿಗೆ ಯೂಸ್ ಮಾಡ್ಕೊಳ್ತೀವಿ ಗಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಮತ್ಸ್ಯವಾಹಿನಿಯಲ್ಲಿ ನಾನು ಒಂದು ಒಳ್ಳೆ ಅಂಜಲ್ದು ಒಂದು ಒಳ್ಳೆ ಸ್ಲೈಸ್ ತೊಗೊಂಡಿದ್ದೀನಿ.
ಬನ್ನಿ ಹತ್ರದಿಂದ ಸ್ಲೈಸ್ ಎಷ್ಟು ದೊಡ್ಡದಾಗಿದೆ, ಮಸಾಲೆ ಹೇಗಿದೆ, ಹೇಗೆಲ್ಲ ರೋಸ್ಟ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ. ಒಂದು ಕೆಂಪು ಮಸಾಲೆ, ಒಂದು ಮೀಡಿಯಂ ಸೈಜು 1 ಗ್ರಾಮ್ ಸ್ಲೈಸ್ ಇದು. ಸೊ ನೋಡಿ ಯಾವ ಥರ ಕೆಂಪು ಮಸಾಲೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಯಾವ ಥರ ಫ್ರೆಶ್ ಆಗಿರೋ ಮೀನು, ಆ ವೈಟ್ ಮೀಟ್ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ತಡ ಮಾಡೋದೇ ಬೇಡ, ಘಮ ಘಮ ಅಂತ ಆ ಮೀನು ಫ್ರೈ ಮಾಡಿರೋ ವಾಸನೆ ಮೂಗು ಬಡಿತಾ ಇದೆ. ತಡ ಮಾಡದೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳೋಣ. ಫ್ರೆಶ್ ಮೀನು ಗುರು, ಬಾಯಲ್ಲಿ ಇಟ್ಟಿದ ತಕ್ಷಣ ಗೊತ್ತಾಗುತ್ತೆ. ಅದಾದಮೇಲೆ ಒಂದು ಒಳ್ಳೆ ಕೆಂಪು ಮಸಾಲೆ ಕೋಟಿಂಗ್ ಒಂದು ಮಸಾಲೆ ಹಾಕಿದ್ದಾರೆ. ಅದು ಖಾರ ಚುರುಕಂತ ಗೊತ್ತಾಗುತ್ತೆ. ಆ ವೈಟ್ ಮೀಟ್ ಜೊತೆ ಈ ಖಾರ, ಈ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಿಜವಾಗ್ಲೂ ಈ ಥರದ್ದೊಂದು ಫಿಶ್ದು ಸ್ಟಾಲು ಬೇಕೇ ಬೇಕು ಎಲ್ಲ ಕಡೆನೂ. ಏನಕ್ಕಂದರೆ ಇಷ್ಟು ಹೈಜೀನ್ ಆಗಿ ಇಷ್ಟು ಫ್ರೆಶ್ ಮೀನು ದಿನಾಗ್ಲೂ ಕೊಡ್ತಾರಲ್ವ, ಅವರು ಸಪ್ಲೈ ಮಾಡ್ತಾರಲ್ಲ. ಸೊ ಯಾವಾಗಲೂ ಫ್ರೆಶ್ ಆಗೇ ಇರುತ್ತೆ ಇದು. ಸೊ ಅಲ್ಟಿಗುರು ಹೇಳಕ್ಕೆ ಎರಡು ಮಾತಿಲ್ಲ. ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮಾತ್ರ ಮರಿಬೇಡಿ. ಸೂಪರ್ ಆಗಿದೆ. ಸೊ ನಾನೀಗ ನೆತ್ತಿಲಿ ಫಿಶ್ ಫ್ರೈ ಅಂದರೆ ಸಿಲ್ವರ್ ಫಿಶ್ ಫ್ರೈ ಮತ್ತು ಪ್ರಾನ್ ತೊಗೊಂಡೆ ನಾನು ಇಲ್ಲಿ. ನೋಡಿ ಹತ್ತಿರದಿಂದ ಹೇಗಿದೆ ಅಂತ. ಒಂದೊಂದೇ ಏನು ಗುರು, ಎಲ್ಲ ಕಡೆನೂ ಜೈಂಟಾಗಿ ಬಂದ್ಬಿಡುತ್ತೆ. ಒಂದೊಂದ್ರನ್ನೇ ನೀಟಾಗಿ ಡೀಪ್ ಫ್ರೈ ಮಾಡಿಕೊಟ್ಟಿದ್ದಾರೆ. ಪ್ರಾನ್ ನೋಡಿ ಹೇಗಿದೆ ಅಂತ. ಇಂಥ ಕ್ಲೈಮೇಟ್ಗೆ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಆರಾಮಾಗಿ ಇಲ್ಲಿ ಬಂದು ತಿನ್ಕೊಂಡು ಹೋಗ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಇರೋದಿಲ್ಲ ಇಲ್ಲಿ. ಬಟ್ ಇನ್ನೊಂದು ಕ್ಲೀನಾಗಿ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ KFDC ಅವ್ರ ಕಡೆಯಿಂದ ಬಂದಿರೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಸಾಲೆನೂ ಅಷ್ಟೇ ಲೈಟ್ ಕೋಟಿಂಗ್ ಒಂದು ಮಸಾಲೆ ಹಾಕಿದ್ದಾರೆ. ತಿನ್ನೋದಕ್ಕಂತೂ ಅದ್ಭುತವಾಗಿದೆ. ಹೆಚ್ಚಾಗಿ ಸ್ಮೆಲ್ ಇಲ್ಲ, ಏನೂ ಇಲ್ಲ. ಸೂಪರ್. ಸಿಕ್ಕಾಪಟ್ಟೆ ವೆರೈಟಿ ಸೀ ಫುಡ್ ಸಿಗುತ್ತೆ. ಅದರಲ್ಲಿ ನೋಡಿ ಈ ಪ್ರಾನ್ ಕೂಡ ಸಿಗುತ್ತೆ ಇಲ್ಲಿ. ಸೊ ಪ್ರಾನು ಒಂದು ಟೇಸ್ಟ್ ಮಾಡೋಣ. ಆಹಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು. ನಿಜವಾಗ್ಲೂ ಚಂದಾಪುರದವ್ರಿಗೆ ಇದು ಒಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು, ಈ ಥರ ಒಂದು ಜಾಗ ಬಂದಿರೋದು. ಸೊ ಯಾರ್ಯಾರು ಇಲ್ಲಿ ತಿಂದಿಲ್ಲ ಬಂದು ಈಗಲೇ ಬಂದು ಟೇಸ್ಟ್ ಮಾಡಿ. ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು ನಾನು ಸತ್ಯ ನಿಮಗೆ ಔಟ್ರ ಜೊತೆ ಸಿಗ್ತೀನಿ ನಾನು. ಈಗ ಮತ್ಸ್ಯವಾಹಿನಲ್ಲಿ ಒಂದು ಕಬಾಬು ಮತ್ತು ಕಟ್ಲೆಟ್ಟು, ಇನ್ನೊಂದು ಏನೋ ಗೊತ್ತಿಲ್ಲ ಅದು ಕೊಟ್ಟಿದ್ದಾರೆ. ಫಸ್ಟು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ಯಾವುದು ಅಂದರೆ ಈ ಒಂದು ಫಿಶ್ ಕಬಾಬು. ಟ್ರೈ ಮಾಡಿಬಿಡ್ತೀನಿ. ಕ್ಲೋಸಪ್ಪಲ್ಲಿ ನೋಡಿ ಯಾವ ಥರ ಇದೆ ಅಂತ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಬಿಡೋಣ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಬಿಡ್ತೀನಿ. ಎಲ್ಲ ಸಮುದ್ರದ ಫಿಶ್ಶು ಟೇಸ್ಟ್ ಮಾಡಿಬಿಡೋಣ. ಬಿಸಿ ಇದೆ ಸಿಕ್ಕಾಪಟ್ಟೆ. ತೊಗೊಳೋಣ. ಸಕ್ಕತ್ತಾಗಿದೆ. ಪ್ಯೂರು ಬೋನ್ಲೆಸ್ಸು, ಸ್ವಲ್ಪ ಮೂಳೆ ಅಟ್ಯಾಚ್ ಆಗಿತ್ತು. ಅಂದರೆ ಮುಳ್ಳು ಸಿಕ್ಕಾಪಟ್ಟೆ ಒಂದು ಸಮುದ್ರದ್ದು ಸೊಗಡಿದೆ ಈ ಒಂದು ಫಿಶ್ ಕಬಾಬ್ನಲ್ಲಿ. ಸಮುದ್ರದ ಫಿಶ್ಶು ಮಕ್ಕಳು ಎಂಜಾಯ್ ಮಾಡ್ತಾರೆ. ನೋಡೋಕೆ ರೆಡ್ ಆಗಿದೆ, ಖಾರ ಇಲ್ಲ, ಬಟ್ ಚೆನ್ನಾಗಿದೆ ತಿನ್ನೋಕ್ಕೆ. ಟ್ರೈ ಮಾಡ್ಬೋದು. ಇಲ್ಲಿ ಬಂದರೆ ಟ್ರೈ ಮಾಡಿ. ಈಗ ನೆಕ್ಸ್ಟು ಒಂದು ಫಿಶ್ ಕಟ್ಲೆಟ್ ಇದೆ, ಟ್ರೈ ಮಾಡ್ತೀನಿ. ಫಿಶ್ ಕಟ್ಲೆಟ್ಟು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಸೊ ಅವರೇ ಪ್ರಿಪೇರ್ ಮಾಡೋದಂತೆ, ಬೋನ್ಲೆಸ್ ಮಾಡಿ ಫಿಶ್ನ. ಸೊ ನೀಟಾಗಿ ಒಂದು ಲೇಯರು ಬ್ರೆಡ್ ಪೌಡ್ರ್ ಎಲ್ಲ ಇದೆ ಆ ಕ್ರಿಸ್ಪಿನೆಸ್ಗೆ. ಒಳಗಡೆ ಮಸಾಲೆ ಹಾಕಿರುವಂಥ ಫಿಶ್ಶು. ನನಗೆ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆ ಮತ್ತು ಸಣ್ಣದಾಗಿ ಈರುಳ್ಳಿ ಕಾಣಿಸ್ತಾ ಇದೆ. ಮೇಲೆ ಒಂದು ಕ್ರಿಸ್ಪಿ ಲೇಯರು. ಟೇಸ್ಟ್ ಮಾಡಿ ಹೇಳಿಬಿಡ್ತೀನಿ ಈ ಕಟ್ಲೆಟ್ ಹೇಗಿದೆ ಅಂತ.
ಕ್ರಿಸ್ಪಿ ಲೇಯರು, ಕಷ್ಟ ಒಂದು ಮೀನಿನ ಫ್ಲೇವರು, ಗುಡ್. ಇದೆಲ್ಲ ಮಕ್ಕಳಿಗೆ ಅಂತ ಮಾಡಿರೋ ಡಿಶಸ್ಸು. ಕಟ್ಲೆಟ್ ಆಗಲಿ, ಫಿಶ್ ಬಾಲ್ ಆಗಲಿ, ಇದ್ರ ಹೆಸರು ಮರ್ತು ಹೋದ, ಫಿಶ್ ಬಾಲ್ ಅಂತ. ಸೊ ಕಟ್ಲೆಟೂ ಚೆನ್ನಾಗಿದೆ, ಮಸ್ಟ್ ಟ್ರೈ. 5 ಪೀಸ್ ಕೊಡ್ತಾ ಇದ್ದಾರೆ ಒಂದು ಪ್ಲೇಟ್ಗೆ, ಒಂದು ರೀಸನಬಲ್ ಬೆಲೆಯಲ್ಲಿ. ಇದು ನಮ್ಮ ಕರ್ನಾಟಕ ಗೌರ್ಮೆಂಟ್ದು ಒಂದು ಇನಿಷಿಯೇಟಿವು. ಸೊ ಟ್ರಸ್ಟ್ ವರ್ತಿ ಪ್ಲೇಸು. ಮೀನು ತಿನ್ನಬೇಕು ಅಂತಿದ್ರೆ ಆರಾಮ್ಸೆ ಬಂದು ನಂಬಿ ಬಂದು ತಿನ್ಬೋದು, ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ನಲ್ಲಿ ಪ್ರಾಸೆಸ್ ಮಾಡಿ ಕಳಿಸೋ ಅಂಥ ಒಂದು ಮೀನು ಸಿಗೋದು KFDCನಲ್ಲಿ. ಸೊ ನಂಬಿ ಬಂತೀನಿ, ಚೆನ್ನಾಗಿರುತ್ತೆ. ಈಗ ಫಿಶ್ ಬಾಲ್ ಕೊಟ್ಟು ಹೋಗ್ತೀನಿ. ಫಿಶ್ ಬಾಲು ಆಲ್ರೆಡಿ ಸಾಫ್ಟ್ ಆಗಿಬಿಟ್ಟಿದೆ. ಇದೂ ಸ್ವಲ್ಪ ಕಟ್ಲೆಟ್ ಥರ ಇದೆ, ಮೇಲೆ ಮುಟ್ಟಕ್ಕೆ ಲೇಯರು, ಬಟ್ ಒಳಗಡೆ ಮಸಾಲೆ ಕಂಪ್ಲೀಟ್ ಡಿಫ್ರೆಂಟು. ಇದು ಕಂಪ್ಲೀಟ್ಲಿ ಡಿಫ್ರೆಂಟು, ತುಂಬಾ ಮಸಾಲೆ ಇರುವಂಥ ಒಂದು ಫಿಶ್ ಬಾಲು. ನನಗೆ ಒಂದು ಮಸಾಲೆ ವಡೆ ತಿನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಮಸಾಲೆ ವಡೆನಲ್ಲಿ ಹೆಚ್ಚಿನಾಗಿ ಒಂದು ದಮ್ಮಿರುವಂಥ ಮಸಾಲೆ ಇರುತ್ತಲ್ಲ, ಅದೇ ಥರ ಒಂದು ಈ ಫಿಶ್ ಬಾಲ್ನಲ್ಲಿದೆ. ಟ್ರೈ ಮಾಡಿ. ಸೊ ನಾನು ಇದೆಲ್ಲ ಮುಗಿಸ್ಬಿಟ್ಟು ಸೋಮು ಜೊತೆಲಿ ಔಟ್ ಸಿಗ್ತೀನಿ. ಹೇಗಿತ್ತು ಸತ್ಯ? ತುಂಬ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದಂಥ ಫಿಶ್ ಕಬಾಬು, ಕಟ್ಲೆಟ್ಟು ಮತ್ತು ಫಿಶ್ ಬಾಲ್ಸು ಸೂಪರ್ ಆಗಿತ್ತು. ಒಂದು ಮಸಾಲೆ ವಡೆ ತಿಂದಂಗೆ ಇತ್ತು ಆ ಫಿಶ್ ಬಾಲ್ ತಿನ್ಬೇಕಾದ್ರೆ. ಹೌದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಅಷ್ಟೇ ವಂಜರಮ್ ಹೆಚ್ಚು ಕಮ್ಮಿ ಇದು ಸೈಜಲ್ಲೇ ಇತ್ತು. ವಂಜರಮ್ ಮತ್ತೆ ನೆತಿಲಿ ಫ್ರೈ ಮತ್ತೆ ನಾನು ಪ್ರಾನ್ ತಿಂದೆ. ಇದಂತೂ ಎಕ್ಸ್ಟ್ರಾರ್ಡನರಿ ಅಂತ ಹೇಳ್ಬೋದು. ಇಷ್ಟು ಸ್ವಲ್ಪ ಕಡಿಮೆ ರೇಟ್ ಅಂತ ಹೇಳ್ಬೋದು ಇದನ್ನ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಹೌದು. ಸೊ ದೊಡ್ಡ ರೆಸ್ಟೋರೆಂಟ್ಗೆ ಹೋದ್ರೆ ಜಾಸ್ತಿ ಬೆಲೆ ಇರುತ್ತೆ. ಹೌದಾ? ಸೊ ಸೀ ಫುಡ್ ಅಂದೇನೆ ಜಾಸ್ತಿ ಬೆಲೆ ಇರುವಂಥದ್ದು. ಹೌದಾ? ಸೊ ಇಲ್ಲಿ ಬಂದು ಟ್ರೈ ಮಾಡಿ. ಕರ್ನಾಟಕ ಗೌರ್ಮೆಂಟ್ ಒಂದು ಇನಿಷಿಯೇಟಿವ್ ಇದು. ಸ್ಟ್ರೀಟ್ ಅಲ್ಲಿ ಸಿಗುತ್ತೆ ಅನ್ಬಿಟ್ಟು ಏನು ಇದು ಮಾಡಕ್ ಹೋಗ್ಬೇಡಿ, ಬಟ್ ಹೈಜೀನ್ ಆಗಿ ನೀಟಾಗಿ ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ ಈ ಜಾಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.